ಯೆರೂಸಲೇಮೇ, ಯೆಹೋವನನ್ನು ಕೀರ್ತಿಸು. ಚೀಯೋನೇ, ನಿನ್ನ ದೇವರನ್ನು ಸ್ತುತಿಸು. ಶುಕ್ರವಾರ 30 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 24 ಅಧ್ಯಾಯದ 14 ವಚನ. ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಯೇಸು ಸ್ವಾಮಿಯು ಈ ಲೋಕದಲ್ಲಿ ಇರುವಾಗ ಹೇಳಿದಂತೆಯೇ ಅವರು ಆತನ ವಿಚಾರವಾಗಿ ಮಾತನಾಡುವಾಗ ಅವರೊಂದಿಗಿದ್ದನು. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನ ಬಗ್ಗೆ ಮಾತನಾಡುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯ ಮರಣದ ನಂತರ ಯೇಸು ಸ್ವಾಮಿಯು ಪುನರುತ್ಥಾನವಾದದ್ದು ವಾರದ ಮೊದಲನೇ ದಿವಸ. ಅದೇ ವಾರದ ಮೊದಲನೇ ದಿವಸದ ಸಂಜೆ ಇಬ್ಬರು ಶಿಷ್ಯರು ಎಮ್ಮಾಹು ಪಟ್ಟಣಕ್ಕೆ ನಡೆಯುತ್ತಾ ಹೋಗುತ್ತಿದ್ದರು. ಹೋಗುವಂಥ ಸಂದರ್ಭದಲ್ಲಿ ಅವರು ನಡೆದಂಥ ಎಲ್ಲಾ ಸಂಗತಿಗಳ ಸಂಭಾಷಣೆಯಲ್ಲಿದ್ದರು, ಅದರ ಬಗ್ಗೆ ಮಾತನಾಡುತ್ತಿದ್ದರು. ಆ ಸಮಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಅವರೊಂದಿಗೆ ನಡೆಯಲಿಕ್ಕೆ ಪ್ರಾರಂಭಿಸಿದನು. ಯೇಸು ತಾನೇ ಅವರೊಂದಿಗೆ ಪಯಣಿಸುತ್ತಿದ್ದನು. ಆದರೆ ಅವರು ಯೇಸುವನ್ನು ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ. ಯೇಸು ಸ್ವಾಮಿ ತಾನು ಲೋಕದಲ್ಲಿ ಇರುವಾಗ ಹೇಳಿದಂಥ ಮಾತು, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂಬಂಥ ಆ ವಾಗ್ದಾನದ ಮಾತು ಇಲ್ಲಿ ನೆರವೇರುವುದನ್ನು ನೋಡುತ್ತೇವೆ. ಇಬ್ಬರು ನಡೆದ ಸಂಗತಿಗಳಲ್ಲಿ ಯೇಸುವಿನ ವಿಚಾರವಾಗಿ ಮಾತನಾಡುತ್ತಿರುವಾಗ ಯೇಸು ಅವರೊಂದಿಗಿದ್ದನು, ಅವರನ್ನು ಬಲಪಡಿಸಿದನು, ಅವರಿಗೆ ಶಾಸ್ತ್ರದಲ್ಲಿ ಬರೆದಿರುವಂಥ ಮಾತುಗಳನ್ನು ಪರಿಚಯಿಸಿದನು, ಅರ್ಥವಾಗುವ ಹಾಗೆ ಎಲ್ಲವನ್ನೂ ಹೇಳಿದನು ಮತ್ತು ಅವರೊಂದಿಗೆ ಆ ಹೊತ್ತು ಉಳುಕೊಳ್ಳಲು ಹೋದನು. ರೊಟ್ಟಿ ಮುರಿಯುವಾಗ ಅವರು ಆತನನ್ನು ಗುರುತಿಸಿದರು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತನ್ನ ಮಕ್ಕಳನ್ನು ಕೈಬಿಡುವಂಥವನಲ್ಲ. ಅವರ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ನಡೆಯುವಂಥವನು, ಅವರಿಗೆ ಬೇಕಾದಂಥ ತಿಳುವಳಿಕೆಯನ್ನು ನೀಡುವಂಥವನು, ವಾಕ್ಯದ ಜ್ಞಾನವನ್ನು ಕೊಡುವಂಥವನು ಮತ್ತು ಅವರಿಗೆ ತಾನು ಇದ್ದಾನೆ ಎಂಬಂಥ ಭರವಸೆಯನ್ನು ಕೊಡುವಂಥವನಾಗಿದ್ದಾನೆ. ಇದೆಲ್ಲ ನಡೆದದ್ದೇನೆಂದರೆ ಅವರು ಆ ಹೊತ್ತು ನಡೆದಂಥ ಸಂಗತಿಗಳನ್ನು ಮಾತನಾಡುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ನಾವು ಯೇಸುವಿನ ವಿಚಾರವಾಗಿ, ಯೇಸುವಿನ ನಾಮದಲ್ಲಿ, ನಾವು ಯೇಸುವಿನ ಕಾರಣದಿಂದ ನಾವು ಯಾವುದೇ ವಿಚಾರ ಮಾತನಾಡುವಾಗ ಯೇಸು ನಮ್ಮೊಂದಿಗಿರುವಂಥವನಾಗಿದ್ದಾನೆ. ಯೇಸು ನಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ಯೇಸು ನಮಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಜವಾಬ್ದಾರಿಗಳನ್ನು ಮಾಡಲಿಕ್ಕೆ ಬಲಪಡಿಸುವಂಥವನಾಗಿದ್ದಾನೆ. ಯೇಸು ನಮ್ಮೊಂದಿಗೆ ಇರುವಂಥವನಾಗಿದ್ದಾನೆ. ಯೇಸುವಿನ ವಿಚಾರ ಮಾತನಾಡೋಣ, ಆತನ ಬಲವನ್ನು ಹೊಂದಿಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ನೀನು ನಾವು ಮಾತನಾಡುವಾಗ ನಿನ್ನ ಪ್ರಸನ್ನತೆ ಇರಿಸುವ ದೇವರೇ, ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.